ದಿನಗಳಲ್ಲಿ 6 ಲಕ್ಷ ಟಿಕೆಟ್ಗಳ ಭರ್ಜರಿ ಮಾರಾಟ. ಶಾರುಖ್ ಖಾನ್, ರಣಬೀರ್ ಕಪೂರ್ ಸಿನಿಮಾಗಳ ರೆಕಾರ್ಡ್ ಅನ್ನ ಧ್ವಂಸ ಮಾಡಿದ ಟಾಕ್ಸಿಕ್. ಬರೀ ಅಡ್ವಾನ್ಸ್ ಬುಕಿಂಗ್ ನಿಂದಲೇ 32 ಕೋಟಿ ರೂಪಾಯಿಗೂ ಅಧಿಕ ಹಣ ಗಳಿಕೆ. ರಿಲೀಸ್ಗೂ ಮುಂಚೆನೆ 600 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿದ್ದಾದ್ರೂ ಹೇಗಪ್ಪ? ಪ್ಯಾನ್ ಇಂಡಿಯಾ ಸಿನಿಮಾಗಳು ದುಡ್ಡು ಮಾಡುವಂತ ಅಸಲಿ ಮಾರ್ಗಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಡಿಫ್ರೆಂಟ್ ಆಗಿರುವಂತ ಟಾಪಿಕ್ ಆಗಿರುತ್ತೆ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಆಗಸ್ಟ್ 26 ಅಂದ್ರೆ ನಾಳೆ ರಿಲೀಸ್ ಆಗ್ತಿರುವಂತ ಟಾಕ್ಸಿಕ್ ಸಿನಿಮಾ ಕೇವಲ ಟ್ರೆಂಡಿಂಗ್ ನಲ್ಲಿ ಮಾತ್ರ ಅಲ್ಲ, ಬಾಕ್ಸ್ ಆಫೀಸ್ ಲೆಕ್ಕಾಚಾರಗಳನ್ನೇ ಬುಡವೇಲ್ ಮಾಡ್ತಾ ಇದೆ. ಪಿಕ್ಚರ್ ರಿಲೀಸ್ ಆಗೋಕ್ಕೂ ಮುಂಚೆನೆ 6 ಲಕ್ಷ ಟಿಕೆಟ್ ಸೇಲ್ ಆಗಿದೆ. ಬರೋಬ್ಬರಿ 600 ಕೋಟಿ ರೂಪಾಯಿ ಪ್ರೀ ರಿಲೀಸ್ ಬಿಸ್ನೆಸ್ ಮಾಡಿದೆ ಅನ್ನುವಂತ ರಿಪೋರ್ಟ್ ಕೂಡ ಬರ್ತಾ ಇದೆ. ಹಾಗಾದ್ರೆ ರಿಲೀಸ್ಗಿಂತ ಮುಂಚೆನೆ 600 ಕೋಟಿ ಕಲೆಕ್ಷನ್ ಆಗೋದಕ್ಕೆ ಹೇಗಪ್ಪ ಸಾಧ್ಯ? ಒಂದು ಸಿನಿಮಾ ಯಾವೆಲ್ಲ ಮಾರ್ಗಗಳ ಮೂಲಕ ದುಡ್ಡನ್ನ ಮಾಡುತ್ತೆ? ನಾವು ಕೊಡುವಂತ ಟಿಕೆಟ್ ದುಡ್ಡಿನಲ್ಲಿ ಯಾರ್ಯಾರಿಗೆ ಎಷ್ಟು ಪಾಲು ಹೋಗುತ್ತೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಸಿನಿಮಾ ಬಿಸ್ನೆಸ್ ಲೆಕ್ಕಾಚಾರವನ್ನ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಜೊತೆಗೆ ಟಾಕ್ಸಿಕ್ ಸಿನಿಮಾಗೆ ನೀವು ಆಲ್ರೆಡಿ ಟಿಕೆಟ್ ನ ಬುಕ್ ಮಾಡಿದ್ರಾ? ಸೊ ಎಷ್ಟು ಪ್ರೈಸ್ ಇತ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಮೊದಲಿಗೆ ಟಾಕ್ಸಿಕ್ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಕ್ರೇಜ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಸೊ ಬುಕಿಂಗ್ ಓಪನ್ ಆದ ಮೊದಲ 24 ಗಂಟೆಯಲ್ಲಿ ಬರೋಬ್ಬರಿ 2,60,000 ಟಿಕೆಟ್ ಸೇಲ್ ಆಗಿದೆ. ಅಂದ್ರೆ 19 ಕೋಟಿಗೂ ಅಧಿಕ ಕಲೆಕ್ಷನ್ ಆಗಿದೆ. ಈ ಸಿನಿಮಾದ ರಿಲೀಸ್ಗೂ ಮುನ್ನವೇ ಬುಕಿಂಗ್ ನಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಬಿಟ್ಟಿದ್ಯಪ್ಪ. ಮೊದಲಿಗೆ ಬುಕ್ ಮೈ ಶೋ ನಲ್ಲಿ ಸಿನಿಮಾಗೆ ಬರೋಬ್ಬರಿ 1 ಮಿಲಿಯನ್ ಅಂದ್ರೆ 10 ಲಕ್ಷ ಇಂಟ್ರೆಸ್ಟ್ ಬಂದಿದೆ. ಈ ಸಾಧನೆ ಮಾಡಿದಂತ ಭಾರತದ 14ನೇ ಸಿನಿಮಾ ಇದು ಸ್ನೇಹಿತರೆ. ಇನ್ನು ಯಶ್ ಅವರ ವಿಚಾರಕ್ಕೆ ಬಂದ್ರೆ KGF 2 ನಂತರ ಈ ಮೈಲಿಗಲ್ಲು ತಲುಪಿದಂತ ಅವರ 2ನೇ ಸಿನಿಮಾ ಇದು. ಇನ್ನು ಅಮೆರಿಕಾದ ಪ್ರೀಮಿಯರ್ ಬುಕಿಂಗ್ ನೋಡಿದ್ರೆ ಸಿನಿಮಾ ಬಿಡುಗಡೆ ಆಗೋಕ್ಕೂ ಇನ್ನು 5 ದಿನ ಬಾಕಿ ಇರುವಾಗಲೇ 256 ಲೊಕೇಶನ್ಗಳ 700 ಶೋಗಳಲ್ಲಿ 6,787 ಟಿಕೆಟ್ಗಳು ಮಾರಾಟ ಆಗಿದೆ. ಇದರಿಂದ ಸುಮಾರು $1,46,251 ಅಂದ್ರೆ ಭಾರತೀಯ ರೂಪಾಯಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಆಗಿ ಹೋಗ್ಬಿಟ್ಟಿದೆ. ಇನ್ನು ನೋಡಿ, ಅಮೆರಿಕಾದಲ್ಲಿ ರಾಜ್ಯವಾರು ಬುಕಿಂಗ್ ನೋಡಿದ್ರೆ ಟೆಕ್ಸಾಸ್ ಮೊದಲ ಸ್ಥಾನದಲ್ಲಿದೆ. ಇಲ್ಲಿ ಸುಮಾರು $52,688 ಮೌಲ್ಯದ ಟಿಕೆಟ್ಗಳು ಮಾರಾಟ ಆಗಿದೆ. ನಂತರ ಕ್ಯಾಲಿಫೋರ್ನಿಯಾ, ಇಲ್ಲಿ $23,791 ಕಲೆಕ್ಷನ್ ಆಗಿದೆ. ಇನ್ನು ಭಾಷಾವಾರು ಬುಕಿಂಗ್ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಇದೆ ನೋಡಿ. ಅಮೆರಿಕಾದಲ್ಲಿ ತೆಲುಗು ವರ್ಷನ್ ಅತಿ ಹೆಚ್ಚು ಡಿಮಾಂಡ್ ನಲ್ಲಿ ಇದೆಯಂತೆ. ಸುಮಾರು $83,580 ಬುಕಿಂಗ್ ಆಗಿದೆ. ಇನ್ನು ಕನ್ನಡ ವರ್ಷನ್ ಕೂಡ ಹಿಂದೆ ಬಿದ್ದಿಲ್ಲ. ಸುಮಾರು $62,487 ಬುಕಿಂಗ್ ನೊಂದಿಗೆ 2ನೇ ಸ್ಥಾನದಲ್ಲಿದೆ. ಆದ್ರೆ ಹಿಂದಿ ವರ್ಷನ್ಗೆ ಸದ್ಯಕ್ಕೆ ಬುಕಿಂಗ್ ಸ್ವಲ್ಪ ಕಡಿಮೆ ಇದೆ. ಕೇವಲ 12 ಟಿಕೆಟ್ ಗಳಿಂದ $184 ಕಲೆಕ್ಷನ್ ಆಗಿದೆ. ಅಂದ್ರೆ ಆರಂಭಿಕ ಹಂತದಲ್ಲಿ ವಿದೇಶಿ ಬುಕಿಂಗ್ ಗೆ ಮುಖ್ಯವಾಗಿ ಸೌತ್ ಇಂಡಿಯನ್ ಆಡಿಯನ್ಸ್ ನಿಂದಲೇ ಭರ್ಜರಿ ರೆಸ್ಪಾನ್ಸ್ ಬರ್ತಿದೆ ಅನ್ನೋದು ನಮ್ಗೆ ಈ ಒಂದು ಡೇಟಾದಲ್ಲಿ ಗೊತ್ತಾಗುತ್ತೆ. ಆದ್ರೆ ಭಾರತದಲ್ಲಿ, ಅದರಲ್ಲೂ ಹಿಂದಿ ಬೆಲ್ಟ್ ನಲ್ಲಿ ಸಿನಿಮಾ ಬೇರೆನೇ ರೀತಿಯಲ್ಲಿ ಸದ್ದು ಮಾಡ್ತಾ ಇದೆ ನೋಡಿ. PVR ಆಗಿರ್ಬೋದು, ಐನಾಕ್ಸ್ ನಂತಹ ದೊಡ್ಡ ಮಲ್ಟಿಪ್ಲೆಕ್ಸ್ ಚೈನ್ಗಳಲ್ಲಿ ಈಗಾಗಲೇ 1.4 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಮಾರಾಟ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೇ ಟ್ರೆಂಡ್ ಇನ್ ಕೇಸ್ ಕಂಟಿನ್ಯೂ ಆಯ್ತು ಅಂತಂದ್ರೆ ಹಿಂದಿ ವರ್ಷನ್ ನಲ್ಲಿ ಒಟ್ಟಾರೆ ಸುಮಾರು 2.5 ಲಕ್ಷ ಟಿಕೆಟ್ಗಳು ಮಾರಾಟ ಆಗುವಂತ ನಿರೀಕ್ಷೆ ಇದೆ. ಹಾಗಾದ್ರೆ ಮೊದಲ ದಿನದ ಕಲೆಕ್ಷನ್ ಎಷ್ಟಿರ್ಬೋದಪ್ಪ ಅದನ್ನ ಕೂಡ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಸೊ ಸದ್ಯದ ಬುಕಿಂಗ್ ಟ್ರೆಂಡ್ ನೋಡಿದ್ರೆ ಈ ಸಿನಿಮಾ ಮೊದಲ ದಿನವೇ ಸುಮಾರು 35 40 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ನಿಮ್ಗೆ ಎಷ್ಟು ಕಲೆಕ್ಷನ್ ಮಾಡಬಹುದು ಅಂತ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಹಾಗೇನಾದ್ರೂ ನಡೆದ್ರೆ ಇದು ದಕ್ಷಿಣ ಭಾರತದ ಡಬ್ಬಿಂಗ್ ಸಿನಿಮಾಗಳ ಹಿಂದಿ ಮಾರ್ಕೆಟ್ ನಲ್ಲಿ ಸಿಕ್ಕಿರುವಂತ ಬಿಗ್ಗೆಸ್ಟ್ ಓಪನಿಂಗ್ ಗಳಲ್ಲಿ ಒಂದಾಗಿದೆ. ಇಷ್ಟೇ ಅಲ್ಲ, ಪುಷ್ಪ 2 ಆಗಿರ್ಬೋದು, ಬಾಹುಬಲಿ 2 ಆಗಿರ್ಬೋದು, KGF 2 ಸಿನಿಮಾಗಳ ನಂತರ ಹಿಂದಿಯಲ್ಲಿ ಅತಿ ದೊಡ್ಡ ಓಪನಿಂಗ್ ಪಡೆಯುವಂತ ಸಿನಿಮಾಗಳ ಲಿಸ್ಟ್ ನಲ್ಲಿ ಇದು
4ನೇ ಸ್ಥಾನಕ್ಕೆ ಬರಬಹುದು ಅನ್ನುವಂತ ಒಂದು ನಿರೀಕ್ಷೆ ಇದೆ. ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇದು ಯಾವುದೇ ಫ್ರಾಂಚೈಸಿಯ ಭಾಗವಾಗಿರದಂತ ಸ್ಟ್ಯಾಂಡ್ ಅಲೋನ್ ಸಿನಿಮಾ ಆಗಿದ್ರು ಕೂಡ ಇಷ್ಟೊಂದು ದೊಡ್ಡ ಓಪನಿಂಗ್ ಪಡೆಯುವಂತ ನಿರೀಕ್ಷೆಯನ್ನ ಮೂಡಿಸಿರೋದಂತೂ ಸತ್ಯ ಸ್ನೇಹಿತರೆ. ಒಟ್ನಲ್ಲಿ ನೋಡಿದ್ರೆ ರಿಲೀಸ್ಗೂ ಮುನ್ನವೇ ಬುಕ್ಕಿಂಗ್ ನಲ್ಲಿ ಸಖತ್ ಹೈಪ್ ಅನ್ನ ಕ್ರಿಯೇಟ್ ಮಾಡಿರುವಂತ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಬಾಕ್ಸ್ ಆಫೀಸ್ ಅಲ್ಲಿ ಎಷ್ಟು ದಾಖಲೆ ಮಾಡುತ್ತೆ ಅನ್ನೋದು ಈಗ ಒಂದಿರುವಂತ ಕುತೂಹಲ. ಸೊ ನೋಡಿ, ಈಗ ನಾನು ಸ್ಕ್ರೀನ್ ಮೇಲೆ ಒಂದು ಹಾಕ್ತೀನಿ ನೋಡಿ, ಬಾಲಿವುಡ್ ನ ಘಟಾನುಘಟಿಗಳ ರೆಕಾರ್ಡ್ ಬ್ರೇಕ್ ಬಗ್ಗೆ ಕೂಡ ಒಂದು ಲಿಸ್ಟ್ ನೋಡ್ತಾ ಹೋಗೋಣ. ನೋಡಿ, ಜವಾನ್ ಶಾರುಖ್ ಖಾನ್ ನಟನೆಯ ಸಿನಿಮಾ 1.5 ಲಕ್ಷ ಟಿಕೆಟ್ಗಳು ಆಗಿತ್ತು. ಇನ್ನು ಗದರ್ 2 ಸನ್ನಿ ಡಿಯೋಲ್ದು 1.3 ಲಕ್ಷ ಟಿಕೆಟ್. ಇನ್ನು ಆನಿಮಲ್ ರಣಬೀರ್ ಕಪೂರ್ ಅವ್ರದ್ದು 55,000 ಟಿಕೆಟ್. ಇನ್ನು ಟಾಕ್ಸಿಕ್ ಈ ಎಲ್ಲ ರೆಕಾರ್ಡ್ ಗಳನ್ನ ಕೇವಲ ಹಿಂದಿ ವರ್ಷನ್ ಒಂದರಲ್ಲೇ 24 ಗಂಟೆಯಲ್ಲಿ 60,000 ಟಿಕೆಟ್ ಉಡೀಸ್ ಮಾಡಿದೆ ಸ್ನೇಹಿತರೆ. ಸೊ ರಾಜ್ಯವಾರು ಕಲೆಕ್ಷನ್ ರಿಪೋರ್ಟ್ ನೋಡಿದ್ರೆ ಮೊದಲ 3 ದಿನಗಳಲ್ಲಿ 32ಕ್ಕೂ ಹೆಚ್ಚು ಕೋಟಿ ಕಲೆಕ್ಷನ್ ಆಗಿದೆ. ಅಂದ್ರೆ ಕರ್ನಾಟಕ ನೋಡೋದಾದ್ರೆ 15.51 ಕೋಟಿ, ಅಂದ್ರೆ ಬೆಂಗಳೂರು 9.64 ಕೋಟಿ, ಮೈಸೂರು 1.2 ಕೋಟಿ, ಇನ್ನು ಮಹಾರಾಷ್ಟ್ರ 2.99 ಕೋಟಿ, ಮುಂಬೈನಿಂದಲೇ ಅತಿ ಹೆಚ್ಚು ರೆಸ್ಪಾನ್ಸ್. ಇನ್ನು ದೆಹಲಿ ಅಂತ ಬಂದ್ರೆ 2.9 ಕೋಟಿ, ಯುಪಿ ಆಗಿರ್ಬೋದು, ಪಶ್ಚಿಮ ಬಂಗಾಳ ತಲಾ 1.6 ಕೋಟಿಗೂ ಅಧಿಕ. ವಿದೇಶದಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ನಿಂದಲೇ ಮೊದಲ ದಿನ 1.56 ಕೋಟಿಗೂ ಲೂಟಿ ಮಾಡಿದೆ. ಸೊ ಹಾಗಾದ್ರೆ ಏನಪ್ಪಾ ಈ ಟಾಕ್ಸಿಕ್ ಮ್ಯಾಜಿಕ್ ಅಂತ ನೀವು ಕೇಳ್ಬೋದು. ಅಂದ್ರೆ ಇಷ್ಟೊಂದು ರೆಸ್ಪಾನ್ಸ್ ಗಳು ಬರೋದಕ್ಕೆ, ಇಷ್ಟು ಮಟ್ಟದ ಕ್ರೇಜಿಗೆ ಕಾರಣ ಏನು? ಸೊ ಯಾವುದೇ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡಬೇಕಾದ್ರೆ ಅದರ ಒಂದು ಕಾಸ್ಟಿಂಗ್ ಸ್ಟ್ರಾಟಜಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿ, ಒಬ್ರು ಪ್ರೊಡ್ಯೂಸರ್ ಡಾಕ್ಟರ್ ಜಿ ಧನಂಜಯನ್ ಅವರ ಪ್ರಕಾರ ಟಾಕ್ಸಿಕ್ ಬರೀ ಯಶ್ ಅವರನ್ನ ಮಾತ್ರ ನೆಚ್ಕೊಂಡಿಲ್ಲ. ಸೊ ಇಲ್ಲಿ ಅವ್ರು ಹೇಳಿರುವಂತದ್ದು ನ್ಯಾಷನಲ್ ಇಂಜಿನ್, ಅಂದ್ರೆ KGF ನಂತರ ಯಶ್ ಇಡೀ ದೇಶಕ್ಕೆ ದೊಡ್ಡ ಬ್ರ್ಯಾಂಡ್ ಆದ್ರು, ಹೌದಾ? ಸೊ ಪ್ಯಾನ್ ಇಂಡಿಯಾ ಅಪೀಲ್ ಕೂಡ ಇದೆ. ಅಂದ್ರೆ ತಮಿಳು ಮಾರ್ಕೆಟ್ ಅಂತ ಬಂದಾಗ ನಯನತಾರ ಆಗಿರ್ಬೋದು, ಇನ್ನು ಮಲಯಾಳಂ ಅಂತ ಬಂದಾಗ ಟೋವಿನೋ ಥಾಮಸ್ ಆಗಿರ್ಬೋದು, ಹಿಂದಿಗೆ ಕಿಯಾರಾ ಅಡ್ವಾಣಿ ಆಗಿರ್ಬೋದು, ಹಾಗೆ ಹುಮಾ ಖುರೇಶಿ ಆಗಿರ್ಬೋದು, ಕನ್ನಡಕ್ಕೆ ರುಕ್ಮಿಣಿ ವಸಂತ್ ಆಗಿರ್ಬೋದು. ಇನ್ನು ಇಂಟರ್ ನ್ಯಾಷನಲ್ ಟಚ್ ಅಂತ ಬಂದಾಗ ಹಾಲಿವುಡ್ ನಟ ಡ್ಯಾರಿಲ್ ಡಿಸಿಲ್ವಾ ಆಗಿರ್ಬೋದು, ಟಾಟಿಯಾನಾ ಗೈದರ್ ಆಗಿರ್ಬೋದು, ಜೊತೆಗೆ ನಟಾಲಿ ಬರ್ನ್ ಆಗಿರ್ಬೋದು. ಈ ಪರ್ಫೆಕ್ಟ್ ಕಾಂಬಿನೇಷನ್ ಇಂದಾಗಿ ಪ್ರತಿಯೊಂದು ರಾಜ್ಯದ ಡಿಸ್ಟ್ರಿಬ್ಯೂಟರ್ಸ್ ಅಂದ್ರೆ ವಿತರಕರು ಧೈರ್ಯವಾಗಿ ಕೋಟಿ ಕೋಟಿ ಸುರಿದು ಸಿನಿಮಾವನ್ನ ಖರೀದಿ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಪ್ರೀ ರಿಲೀಸ್ ಬಿಸ್ನೆಸ್ ಬಗ್ಗೆ ಕೂಡ ನಾವು ಮಾತನಾಡೋಣ. ಸೊ ಬಿಡುಗಡೆಗೂ ಮುನ್ನವೇ 600 ಕೋಟಿ ಹೇಗಪ್ಪ ಬರುತ್ತೆ ನೋಡಿ. ಒಂದು 500-600 ಕೋಟಿ ಬಜೆಟ್ ನ ಸಿನಿಮಾ ರಿಲೀಸ್ ಗಿಂತ ಮುಂಚೆನೆ ದುಡ್ಡು ಮಾಡೋದು ಈ 4 ಮಾರ್ಗಗಳಿಂದ, 4 ದಾರಿಗಳಿಂದ. ಸೊ ಮೊದಲನೇದಾಗಿ ಡಿಸ್ಟ್ರಿಬ್ಯೂಷನ್ ರೈಟ್ಸ್. ಸೊ ಇಲ್ಲಿ ವಿತರಕರು ಸಿನಿಮಾ ಹಿಟ್ ಆಗ್ಲಿ ಫ್ಲಾಪ್ ಆಗ್ಲಿ ನಿರ್ಮಾಪಕರಿಗೆ ಇಂತಿಷ್ಟು ಹಣ ಮಿನಿಮಮ್ ಗ್ಯಾರಂಟಿ ಅಂತ ಮೊದಲೇ ಫಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಇದು ಒಂದನೇ ದಾರಿ ಆಗಿರುತ್ತೆ. ಇನ್ನು ಎರಡನೇದು OTT ರೈಟ್ಸ್, ಅಂದ್ರೆ ಥಿಯೇಟರ್ ರನ್ ಮುಗಿದ ಮೇಲೆ ಬರುವಂತ ಹಕ್ಕು ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಪ್ರೈಮ್ ನವರು 100-125 ಕೋಟಿ ಆಫರ್ ಅನ್ನ ಕೊಡ್ತಾರೆ. ಆದ್ರೆ ನಿರ್ಮಾಪಕರು 250 ಕೋಟಿ ಡಿಮಾಂಡ್ ಮಾಡ್ತಿದ್ದಾರೆ ಅನ್ನುವಂತ ಮಾತು ಕೂಡ ಇದೆ. ಅಷ್ಟೇ ಅಲ್ಲ, ಸ್ಯಾಟಲೈಟ್ ರೈಟ್ಸ್ ಕೂಡ ಇಲ್ಲಿ ಬರುತ್ತೆ. ಅಂದ್ರೆ ಜಿ ಸ್ಟಾರ್ ಆಗಿರ್ಬೋದು, ಸನ್ ಟಿವಿ ಅಂತಹ ವಾಹಿನಿಗಳು ಹಬ್ಬದ ದಿನ ಪ್ರಸಾರ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಹಕ್ಕನ್ನ ಖರೀದಿ ಮಾಡ್ತಾರೆ. ಹಾಗೆ ಮ್ಯೂಸಿಕ್ ಆಗಿರ್ಬೋದು, ಬ್ರಾಂಡಿಂಗ್ ಅಂದ್ರೆ ಹಾಡುಗಳ ಹಕ್ಕನ್ನ ಟಿ ಸೀರೀಸ್ ಆಗಿರ್ಬೋದು, ಸೋನಿ ಅಂತಹ ಸಂಸ್ಥೆಗಳು 20-30 ಕೋಟಿ ಕೊಟ್ಟು ಖರೀದಿ ಮಾಡುತ್ತೆ. ಇದರ ಜೊತೆಗೆ ಸಿನಿಮಾದಲ್ಲಿ ಹೀರೋ ಬಳಸುವಂತ ಕಾರ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ವಾಚು, ಮೊಬೈಲ್ ಬ್ರ್ಯಾಂಡ್ಗಳಿಂದಲೂ ಕೂಡ ಅಂದ್ರೆ ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಇಂದಲೂ ಕೂಡ ಕೋಟಿ ಕೋಟಿ ಹಣ ಬರುತ್ತೆ. ಸೊ ಈಗ ಥಿಯೇಟರ್ ಲೆಕ್ಕಾಚಾರ ನೋಡೋಣ. ಅಂದ್ರೆ ಈಗ ನಾವೊಂದು 100 ರೂಪಾಯಿ ಟಿಕೆಟ್ ನಲ್ಲಿ ಈಗ ನಾವು 100 ರೂಪಾಯಿ ಟಿಕೆಟ್ ಕೊಡ್ತೀವಿ ಅಂತಂದ್ರೆ ಯಾರಿಗೆ ಎಷ್ಟೆಷ್ಟು ಹೋಗುತ್ತೆ? ಈ ಒಂದು ಕ್ಯೂರಿಯಾಸಿಟಿ ನಿಮಗೂ ಕೂಡ ಬಂದಿರಬಹುದು. ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ಕೊಡುವಂತ ಟಿಕೆಟ್ ದುಡ್ಡು ನೇರವಾಗಿ ಪ್ರೊಡ್ಯೂಸರ್ ಜೇಬಿಗೆ ಹೋಗಲ್ಲ. ಅದರ ಲೆಕ್ಕ ನೋಡಿ, ಸರ್ಕಾರದ ಪಾಲು ಅಂದ್ರೆ GST 100 ರೂಪಾಯಿ ಇರುತ್ತೆ. ಒಳಗಿನ ಟಿಕೆಟ್ಗೆ 5% GST, 100 ರೂಪಾಯಿ ಮೇಲ್ಪಟ್ರೆ 18% GST ಇರುತ್ತೆ. ಇನ್ನು ನೋಡಿ, ಮಲ್ಟಿಪ್ಲೆಕ್ಸ್ ಹಂಚಿಕೆ ಕೂಡ ಹೇಳ್ತೀನಿ. ಅಂದ್ರೆ ಇಲ್ಲಿ ನಿಮ್ಗೆ ಮೊದಲ ವಾರ 50% ವಿತರಕರಿಗಿರುತ್ತೆ, 50% ಥಿಯೇಟರ್ ಮಾಲೀಕರಿಗಿರುತ್ತೆ. ಎರಡನೇ ವಾರ 42% ವಿತರಕರಿಗಿರುತ್ತೆ, 58% ಥಿಯೇಟರ್ಗಿರುತ್ತೆ. ಮೂರನೇ ವಾರ, ನಾಲ್ಕನೇ ವಾರ ಕೇವಲ 30% ವಿತರಕರಿಗೆ, 70% ಥಿಯೇಟರ್ಗೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತೀನಿ ನೋಡಿ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಂತ ಬಂದಾಗ ಇಲ್ಲಿ 75% ವಿತರಕರಿಗೆ, ಜೊತೆಗೆ 25% ಥಿಯೇಟರ್ ಮಾಲೀಕರಿಗೆ ಹೋಗುತ್ತೆ. ಸೊ ವಿತರಕರು ತಾವು ಹಾಕಿದಂತ ಬಂಡವಾಳ ಮಿನಿಮಮ್
ಮಿನಿಮಮ್ ಗ್ಯಾರಂಟಿ ರಿಕವರ್ ಆದ್ಮೇಲೆ ಬರುವಂತ ಲಾಭದಲ್ಲಿ ಅಗ್ರಿಮೆಂಟ್ ಪ್ರಕಾರ ನಿರ್ಮಾಪಕರಿಗೂ ಒಂದಿಷ್ಟು ಶೇರ್ ಕೊಡಬೇಕಾಗತ್ತೆ. ಸೊ ಇದರ ಜೊತೆಗೆ ಅಮೆರಿಕ ಆಗಿರ್ಬೋದು, ಯುರೋಪ್ ನಂತಹ ಓವರ್ಸೀಸ್ ಕಲೆಕ್ಷನ್ ಕೂಡ ದೊಡ್ಡ ಮಟ್ಟದ ಆದಾಯವನ್ನ ಇಲ್ಲಿ ತಂದು ಕೊಡುತ್ತೆ ಸ್ನೇಹಿತರೆ. ಸೊ ನೋಡಿದ್ರಲ್ವಾ, ಒಂದು ಸಿನಿಮಾ ಅನ್ನೋದು ಬರೀ ಮನೋರಂಜನೆ ಮಾತ್ರ ಅಲ್ಲ, ಅದೊಂದು ದೊಡ್ಡ ಉದ್ಯಮ, ಬಿಸ್ನೆಸ್ ಆಗಿರುತ್ತೆ. ರಿಲೀಸ್ಗೂ ಮುನ್ನವೇ ಇಷ್ಟೊಂದು ಕ್ರೇಜ್ ಹುಟ್ಟಿಸಿರುವಂತ ಟಾಕ್ಸಿಕ್ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ 1,000 ಕೋಟಿ ಕ್ಲಬ್ ಸೇರುತ್ತಾ? ಸೊ ಕಾದು ನೋಡ್ಬೇಕಾಗತ್ತೆ. ಸೊ ನೀವು ಈಗಾಗಲೇ ಟಾಕ್ಸಿಕ್ ಟಿಕೆಟ್ ಬುಕ್ ಮಾಡಿದ್ದೀರಾ? ಎಸ್ ಅಂತ ಇದ್ರೆ ಕಮೆಂಟ್ ಮಾಡಿ ಆಲ್ರೆಡಿ ಬುಕ್ಡ್ ಅಂತ ಹೇಳ್ಕೊಂಡು ಎಷ್ಟು ಅಮೌಂಟಿಗೆ ಬುಕ್ ಮಾಡ್ಕೊಂಡ್ರಿ. ಸೊ ಟಾಕ್ಸಿಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.